ಎನಲಿಟಿಕಲ್ ಮೀ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾವು ಕಳೆದ ವಿಡಿಯೋದಲ್ಲಿ 57 ಪ್ರಶ್ನೆಗಳನ್ನು ನೋಡಿ ಆಗಿದೆ. ಇದು 58ನೇ ಪ್ರಶ್ನೆಗೆ ಹೋಗುವ. ಇಲ್ಲಿ ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಿಕ್ಕೆ ನಿಮಗೆ ಇಲ್ಲಿ ಹಣ್ಣುಗಳ ವಿಧಗಳನ್ನು ಕೊಟ್ಟಿದ್ದಾರೆ. ಹಣ್ಣುಗಳ ಹಣ್ಣುಗಳು ಬೇರೆ ಬೇರೆ ವಿಧಗಳದ್ದಿದೆ. ಬೇರೆ ಇದೆ, ಪೋಮ್ ಇದೆ, ಹೆಸ್ಪೆರೇಡಿಯಾ ಇದೆ, ಡ್ರೂಪ್ ಇದೆ, ನಿಮಗೆ ಗೊತ್ತಿದೆ. ಅಂದ್ರೆ ಅದರ ರಚನೆಗೆ ತಕ್ಕಂತೆ ಅಲ್ಲಿ ನಾನು ಚಿತ್ರಗಳು ನಿಮಗೆ ಉದಾಹರಣೆಗೆ ನೆನಪಾಗಲಿಕ್ಕೆ ಅಂತ ಕೊಟ್ಟಿದ್ದೇನೆ. ಅಲ್ಲಿ ಬೆರ್ರಿಗೆ ನಿಮಗೆ ಟೊಮ್ಯಾಟೊ ಆಪ್ಷನ್ ಸರಿ, ಪೋಮಿಗೆ ಸೇಬು ಸರಿ, ಇನ್ನು ಹೆಸ್ಪೆರಿಡಿಯಾಕ್ಕೆ ಕಿತ್ತಳೆ ಸರಿ. ಅಲ್ಲಿ ಇನ್ನೊಂದು ಸೌತೆಕಾಯಿಯನ್ನು ಆಪ್ಷನ್ ಕೊಟ್ಟಿದಾರಲ್ಲ, ಸೌತೆಕಾಯಿ ಹೆಸ್ಪೆರಿಡಿಯಾದ ರೀತಿಯದ್ದೇ, ಆದ್ರೆ ಅದನ್ನು ಅದೇ ಪೂರ್ತಿ ಅದರ ಗುಂಪಿಗೆ ಸೇರಿಸ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಹಾಗಾಗಿ ನೀವು ಸೌತೆಕಾಯಿ ಆಪ್ಷನ್ ಇಲ್ಲಿ ತಗೊಳ್ಳೋದು ಬೇಡ, ಕಿತ್ತಳೆನೇ ತಗೊಳ್ಳಿ. ನೆಕ್ಸ್ಟ್ ಡ್ರೂಪ್ ಇದೆ, ಅದು ಮಾವಿನ ಹಣ್ಣು, ಅದರ ಒಳಗಡೆ ಹೊರಗಡೆಗೆ ತಿನ್ನುವ ಭಾಗ ಇರ್ತದಲ್ಲ, ಹಾಗಾಗಿ. ನೆಕ್ಸ್ಟ್ 59ನೇ ಪ್ರಶ್ನೆ ನೋಡಿ. ಉತ್ತರವನ್ನು ಆಯ್ಕೆ ಮಾಡ್ಬೇಕು. ಇಲ್ಲಿ ಕೂಡ ಅದೇ ತರ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ. ಹೇಳಿಕೆ ಎ ಕೊಟ್ಟಿದ್ದಾರೆ, ಹೇಳಿಕೆ ಬಿ ಕೊಟ್ಟಿದ್ದಾರೆ. ತನ್ನ ಅತಿಥೇಯ ಜೀವಿಯನ್ನು ತೊರೆದು ಬಾಳಲಾಗದ ಪರಾವಲಂಬಿಯನ್ನು ಕಡ್ಡಾಯ ಪರಾವಲಂಬಿ ಅಂತ ಕರೀತಾರೆ. ಪರಾವಲಂಬಿಗಳಲ್ಲಿ ವಿಧಗಳಿದೆ ಅಲ್ವಾ. ಪರಾವಲಂಬಿ ಹೇಳಿದ್ರೆ ಇನ್ನೊಂದು ಜೀವಿಯ ದೇಹದ ಮೇಲೆಯೇ ವಾಸಿಸುವಂತಹ ಜೀವಿಯನ್ನು ಪರಾವಲಂಬಿ ಅಂತ ಕರೆಯುವುದು. ಇಲ್ಲಿ ಕೇಳಿದ್ದೇನೆ ಇವರು ಕಡ್ಡಾಯ ಪರಾವಲಂಬಿ ಅಂತ. ಕಡ್ಡಾಯ ಪರಾವಲಂಬಿ ಇದು ಫಸ್ಟ್ನದ್ದು ಹೇಳಿಕೆ ಸರಿ. ತನ್ನ ಅತಿಥೇಯ ಜೀವಿಯನ್ನು ತೊರೆದು ಬಾಳಲಾಗದ ಇದನ್ನು ಕಡ್ಡಾಯ ಪರೋಪಜೀವಿ ಅಥವಾ ಪರಾವಲಂಬಿ ಜೀವಿ ಅಂತ ಕರೀತಾರೆ. ಇದು ಆಪ್ಷನ್ ಸರಿ, ಅಂದ್ರೆ ಹೇಳಿಕೆ ಸರಿ ಇದೆ. ಇದು ಹೇಳಿಕೆ ಬಿ ಅಲ್ಲಿ ಏನಿದೆ ನೋಡಿ, ಕಡ್ಡಾಯ ಪರಾವಲಂಬಿಯು ಕೊಳೆತಿನಿಯೂ ಆಗಬಲ್ಲದು ಅಂತ ಕೊಟ್ಟಿದ್ದಾರೆ. ಇದು ತಪ್ಪು, ಅದು ಕೊಳೆತಿನಿ ಆಗುದಿಲ್ಲ. ಹಾಗಾಗಿ ನಿಮ್ಮ ಆಪ್ಷನ್ಸ್ ಇಲ್ಲಿ ನೋಡಿ, ಅದರಲ್ಲಿ ಹೇಳಿಕೆ ಮೂರನೆಯದ್ದು ಸರಿ ಆಗ್ತದೆ. ಹೇಳಿಕೆ ಎ ಸರಿ, ಬಿ ತಪ್ಪು. ನಿಮ್ಮ ಆಪ್ಷನ್ ಮೂರನೆಯದು. ನೆಕ್ಸ್ಟ್, ಸಕ್ರಿಯ ರೋಗ ನಿರೋಧತೆಯನ್ನು ಈ ಕೆಳಗಿನದ್ದು ಇಲ್ಲಿ ಯಾವುದು ಸೂಚಿಸ್ತದೆ ಅಂತ. ಸಕ್ರಿಯ ನಿರೋಧತೆ ಮತ್ತು ಸ್ವಾಭಾವಿಕ ನಿರೋಧತೆ ಎರಡೂ ನಮ್ಮ ದೇಹದಲ್ಲಿ ಇರ್ತದೆ. ರೋಗ ನಿರೋಧತೆ ಹೇಳಿದ್ರೆ ಇನ್ನು ನಮ್ಮ ದೇಹಕ್ಕೆ ಯಾವುದೇ ರೋಗಾಣು ಅಥವಾ ಯಾವುದೇ ರೋಗಗಳು ಬಂದ್ರೆ ಅದನ್ನು ವಿರೋಧಿಸುವಂತಹ ಒಂದು ಪ್ರತಿರೋಧ ಶಕ್ತಿ ನಮ್ಮ ದೇಹದ ಒಳಗಡೆ ಇರ್ತದೆ. ಇದು ತಂದೆ ತಾಯಿಯಿಂದಲೂ ಬರಬಹುದು. ಅದೆಲ್ಲ ಸ್ವಾಭಾವಿಕವಾಗಿ ಹುಟ್ಟಿ ಕೆಲವು ದಿನಗಳಲ್ಲಿ ಸೇವಿಸುವಂತಹ ಎದೆ ಹಾಲು ಅದರ ಮೂಲಕವೂ ಬರ್ತದೆ. ಇನ್ನು ಸ್ವಾಭಾವಿಕವಾಗಿಯೇ ದೇಹದಲ್ಲಿ ಇರ್ತದೆ. ಇಲ್ಲಿ ಏನನ್ನ ಕೇಳಿದ್ದು, ಸಕ್ರಿಯ ರೋಗ ನಿರೋಧತೆ ಹೇಗೆ ಬರ್ತದೆ ಅಂತ. ಇದು ನಿಮಗೆ ಆಪ್ಷನ್ 4ನೇದು. ಸೂಕ್ಷ್ಮಾಣು ಜೀವಿಗಳು ಅಥವಾ ಬೇರೆ ಯಾವುದೋ ವಿಷವಸ್ತು ನಮ್ಮ ದೇಹದಲ್ಲಿ ಸೇರಿದಾಗ ನಮ್ಮ ದೇಹದಲ್ಲಿ ಒಂದು ಪ್ರತಿರೋಧ ಉಂಟಾಗ್ತದಲ್ಲ, ಅದು ಮುಂದಿನ ಸತಿ ಇನ್ನೊಂದು ಸೂಕ್ಷ್ಮಾಣು ಜೀವಿ ಬಂದ್ರೆ ಅದನ್ನು ಪ್ರತಿರೋಧಿಸ್ಲಿಕ್ಕೆ ಅದಕ್ಕೆ ಶಕ್ತಿ ಇರ್ತದೆ ನಮ್ಮ ದೇಹಕ್ಕೆ. ಅದನ್ನು ಕೇಳಿದಿಲ್ಲಿ. ಹಾಗಾಗಿ 4ನೇ ಆಪ್ಷನ್ ನಿಮ್ಮದು ಸರಿ. ನೆಕ್ಸ್ಟ್ 61ನೇ ಪ್ರಶ್ನೆಯನ್ನು ನೋಡಿ. ಈ ಕೆಳಗೆ ಕಾಣಿಸಿರುವಂತಹ ಪ್ರಾಣಿ ಅಂಗಗಳಲ್ಲಿ ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಇರುವಂತಹ ಅಂಗ ಯಾವುದು ಅಂತ ಕೇಳಿದ್ದಾರೆ. ಅತಿ ಹೆಚ್ಚು ಮೈಟೋಕಾಂಡ್ರಿಯಾ ಇರುವುದು ಯಕೃತ್ತಲ್ಲಿ. ಯಕೃತ್ತು ಬಹಳ ದೊಡ್ಡ ಒಂದು ಅನೇಕ ಕೆಲಸಗಳನ್ನು ಮಾಡುವಂತಹ ಒಂದು ಗ್ರಂಥಿ ಅದು. ಹಾಗಾಗಿ ಅಲ್ಲಿ ಹೆಚ್ಚು ಮೈಟೋಕಾಂಡ್ರಿಯಾಗಳು, ಅಲ್ಲಿ ಹೆಚ್ಚು ಶಕ್ತಿಯ ಉತ್ಪಾದನೆಯೂ ಆಗಬೇಕು, ಅಲ್ಲಿ ವಿಭಜನಾ ಕ್ರಿಯೆಗಳು ನಡೀತದೆ. ಹಾಗಾಗಿ ಯಕೃತ್ತು ಸರಿಯಾದ ಉತ್ತರ. ನೆಕ್ಸ್ಟ್ 62ನೇದು ನೋಡಿ. ಈ ಕೆಳಗಿನ ಯಾವುದರಲ್ಲಿ ಪ್ರೌಢ ಜೀವಕೋಶಗಳು ಕೋಶ ಬೀಜ ಇಲ್ಲದೆ ಬರಿಯ ಕೋಶ ದ್ರವ್ಯವನ್ನು ಹೊಂದಿಕೊಂಡಿರುತ್ತದೆ? ಅದರಲ್ಲಿ ಕೋಶ ದ್ರವ್ಯ ಮಾತ್ರ ಇರ್ತದೆ. ಇದು ಯಾವುದು ಅಂತ. ಇಲ್ಲಿ ಝೈಲಮ್ ಆಗ್ಲಿ, ಫ್ಲೋಯಮ್ ವೆಸಲ್ಗಳಾಗ್ಲಿ ಅವುಗಳಲ್ಲೆಲ್ಲ ಏನು ಕೋಶ ದ್ರವ್ಯವೂ ಇರುವುದಿಲ್ಲ. ಬರೀ ಅದರ ಹೊರಗಡೆಯ ನಳಿಕೆಗಳು ಗಟ್ಟಿಯಾಗಿ ಅದು ಸ್ಕ್ಲೆರೆಂಕೈಮ ಕೋಶಗಳಿಂದ ಆಗಿರ್ತದೆ ಇಲ್ಲಿ. ಹಾಗಾಗಿ ಇಲ್ಲಿ ನಿಮಗೆ ಆಪ್ಷನ್ 2ನೇದು ಸರಿ. ಜರಡಿ ನಾಳ ಕೋಶಗಳು ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅಂದ್ರೆ ಸಂಗಾತಿ ಕೋಶದಲ್ಲಿ ಯಾಕೆ ಆಗುದಿಲ್ಲ ಅಂದ್ರೆ, ಸಂಗಾತಿ ಕೋಶ ದ್ರವ್ಯ ಇದೆ, ಕೋಶ ಕೇಂದ್ರ ಕೂಡ ಇದೆ ಅದರಲ್ಲಿ. ಹಾಗಾಗಿ ಅದು ಆಪ್ಷನ್ ಸರಿಯಲ್ಲ. 3ನೇದು ಸರಿ. ಯಾವುದು? ಜರಡಿ ನಾಳ ಕೋಶಗಳು ಸರಿ. ಎಲ್ಲ ಬರೀ ಕೋಶ ಪೊರೆ ಮಾತ್ರ. ಕೋಶ ಪೊರೆ, ಕೋಶ ಭಿತ್ತಿ ಗಟ್ಟಿಯಾಗಿ ರಚನೆ ಆಗಿರ್ತದೆ. ಹಾಗಾಗಿ ಕೋಶ ದ್ರವ್ಯ ಇಲ್ಲ, ಕೋಶ ಕೇಂದ್ರ ಇಲ್ಲ. ನೆಕ್ಸ್ಟ್ 63ನೇ ಪ್ರಶ್ನೆ ನೋಡಿ. ಈ ಕೆಳಗೆ ಸೂಚಿಸಿರುವ ಜೊತೆಗಳಲ್ಲಿ ಯಾವ ಜೊತೆಯನ್ನು ನೀವು ಮಾಹಿತಿ ಅಣುಗಳು ಅಂತ ಹೇಳಬಹುದು ಅಂತ. ಮಾಹಿತಿ ಅಣುಗಳು ಅಂದ್ರೆ ಇಲ್ಲಿ ಅನುವಂಶೀಯವಾಗಿ ವಿಷಯಗಳನ್ನು ಅಥವಾ ಅನುವಂಶೀಯ ಘಟಕಗಳನ್ನು ತೆಕ್ಕೊಂಡು ಹೋಗುವಂಥದ್ದು ಅಂತ ಹೇಳುವ ಅರ್ಥದಲ್ಲಿ ಕೊಟ್ಟಂತಹ ಪ್ರಶ್ನೆ ಇದು. ಹಾಗಾಗಿ ಇಲ್ಲಿ 2ನೇ ಆಪ್ಷನ್ ಸರಿ. ಯಾವುದೋ ಪ್ರೋಟೀನ್ಗಳು ಮತ್ತು ನ್ಯೂಕ್ಲಿಕ್ ಆಮ್ಲಗಳು ಸರಿಯಾದ ಉತ್ತರ ಆಗ್ತದೆ.
ನೆಕ್ಸ್ಟ್ 64ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಜೊತೆ ಜೀವಿಗಳಲ್ಲಿ ಯಾವುದು ಒಂದೇ ಪೋಷಣಾ ಸ್ತರಕ್ಕೆ ಸೇರಿದೆ ಅಂತ. ಇಲ್ಲಿ ಒಂದೇ ಪೋಷಣಾ ಸ್ತರಕ್ಕೆ ಸೇರುವುದು ಯಾವುದು? ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರ ಮಾತ್ರ. ಉಳಿದದ್ದು ಯಾವುದು ಕೂಡ ಒಂದೇ ಪೋಷಣಾ ಸ್ತರಕ್ಕೆ ಸೇರಿದ್ದು ಅಲ್ಲ. ನೆಕ್ಸ್ಟ್ ಅಂದ್ರೆ ಆಪ್ಷನ್ 3 ಸರಿ. ನೆಕ್ಸ್ಟ್ 65ನೇ ಪ್ರಶ್ನೆ ನೋಡಿ, ದ್ಯುತಿ ಸಂಶ್ಲೇಷಣಾ ಕ್ರಿಯೆಯಲ್ಲಿ ಬೆಳಕಿನ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ಏನು ನಡೀತದೆ ಅಂತ. ಇಲ್ಲಿ ಪ್ರಶ್ನೆಯನ್ನು ಸ್ವಲ್ಪ ವ್ಯತ್ಯಾಸ ಆದಾಗೆ ಕಾಣುತ್ತದೆ, ಆದರೆ ಕರೆಕ್ಟಾಗಿ ಓದಿಕೊಳ್ಳಿ, ಅಲ್ಲಿ ಕ್ಲಿಯರ್ ಆಗ್ತದೆ ನಿಮಗೆ. ಬೆಳಕು ಪ್ರತಿಕ್ರಿಯೆಯಲ್ಲಿ ಯಾವುದು ಇದರ ರಾಸಾಯನಿಕ ಕ್ರಿಯೆ ನಡೆಯುವುದು ಅಂತ. ಇಲ್ಲಿ ಆಪ್ಷನ್ 2ನೇದು ಇದಕ್ಕೆ ಸರಿ. ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜನೆ ಹೊಂದುವಂತಹ ಕ್ರಿಯೆ ಬೆಳಕಿನ ಕ್ರಿಯೆಯಲ್ಲಿ ನಡೆಯುವಂಥದ್ದು. ಸಕ್ಕರೆ ತಯಾರಿಕೆ ಆಗುವುದು ರಾತ್ರಿ ಇರುಳು ಪ್ರತಿಕ್ರಿಯೆ ಆಗುವಾಗ. ಬೆಳಕು ಪ್ರತಿಕ್ರಿಯೆ, ಒಂದು ಇರುಳು ಪ್ರತಿಕ್ರಿಯೆ ಎರಡೂ ಮುಗಿದಾಗ ಅಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದಷ್ಟು ಆಹಾರ ಪೂರ್ತಿ ತಯಾರಾಗುವುದು. ಬೆಳಕು ಪ್ರತಿಕ್ರಿಯೆಯಲ್ಲಿ ಬರೀ ನೀರಿನ ಅಣುಗಳ ವಿಭಜನೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಬಿಡುಗಡೆ ಆಗುವುದು ಮಾತ್ರ ಇರುವುದು. ನೆಕ್ಸ್ಟ್ 66ನೇ ಪ್ರಶ್ನೆ ನೋಡಿ, ಅಂಗಾಂಶ ಕೃಷಿ ಅತ್ಯಂತ ಯಶಸ್ವಿಯಾಗಿದೆ ಯಾಕೆ ಅಂತ ಕೇಳಿದ್ದು. ಅದಕ್ಕೆ ಕೋಶಗಳ ಯಾವ ಗುಣ ಕಾರಣ ಅಂತ. ವಿಶಿಷ್ಟ ಗುಣ ಇದೆ ಕೋಶಗಳಿಗೆ, ಸಸ್ಯ ಜೀವಕೋಶಗಳಿಗೆ. ಯಾವುದು? ಟೊಟೆಪೊಟೆನ್ಸಿ ಅಂತ ಕರೀತಾರೆ. ಅಂದ್ರೆ ಅದು ಸಸ್ಯ ಜೀವಕೋಶದ ಕೋಶಗಳಿಗೆ ನೀವು ಕೋಶ ಅಥವಾ ಕೋಶಗಳ ಗುಂಪು ಇದೆಯಲ್ಲ, ಅವುಗಳಿಗೆ ಬೇಕಾದ ಮಾಧ್ಯಮವನ್ನೆಲ್ಲ ಕೊಟ್ಟು ಬೇಕಾದ ಉಷ್ಣತೆಯನ್ನು, ಒಂದು ನಿರ್ದಿಷ್ಟ ಉಷ್ಣತೆಯಲ್ಲಿ ಅದನ್ನು ಇಟ್ಟು ಪೋಷಣಾ ಮಾಧ್ಯಮಗಳನ್ನೆಲ್ಲ ಹಾಕಿದ್ರೆ ಅವುಗಳು ಬಹಳ ಬೇಗನೆ ಮೈಟಾಸಿಸ್ ವಿಭಜನೆ ಆಗ್ತದೆ. ಮೈಟಾಸಿಸ್ ವಿಭಜನೆ ಆಗುವುದರ ಜೊತೆಗೆ ಅಲ್ಲಿ ಹೊಸ ಜೀವಿ ಆಗುವಂತಹ ಒಂದು ವಿಶೇಷ ಗುಣ ಇದೆ ಸಸ್ಯಗಳಿಗೆ. ಅದನ್ನೇ ನಾವು ಟೊಟೆಪೊಟೆನ್ಸಿ, ಸಾಮರ್ಥ್ಯ ಇದೆ ಅಂತ ಹೇಳೋದು. ಹಾಗಾಗಿ ಇದನ್ನು ಬೇರೆ ರೀತಿಯಲ್ಲಿಯೂ ನಿಮಗೆ ಪ್ರಶ್ನೆ ಕೇಳಬಹುದು. ಹಾಗಾಗಿ ಈ ಶಬ್ದವನ್ನು ನೆನಪಿಟ್ಟುಕೊಳ್ಳಿ. 67ನೇ ಪ್ರಶ್ನೆ ನೋಡಿ, ಬ್ಯಾಕ್ಟೀರಿಯಾ ಹೆಚ್ಚು ಉಪ್ಪು ಇದ್ದಂತಹ ಉಪ್ಪಿನಕಾಯಿಯಲ್ಲಿ ಬೇಗನೆ ಬೆಳೆಯುವುದಿಲ್ಲ ಅಂತ. ಅಂದ್ರೆ ಉಪ್ಪಿನಕಾಯಿ ಮಾಡುವಾಗ ನಾವು ಒಂದು ಸ್ವಲ್ಪ ಜಾಸ್ತಿಯೇ ಉಪ್ಪು ಹಾಕ್ಲಿಕ್ಕೆ ಹೇಳ್ತಾರೆ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಅಜ್ಜಿಯರೆಲ್ಲ ಇದ್ರೆ ಗೊತ್ತಿರ್ತದೆ ಅವರಿಗೆ. ಉಪ್ಪು ಕಡಿಮೆ ಆದ್ರೆ ಬೇಗನೆ ಅದು ಬೂಸ್ಟ್ ಬರ್ತದೆ. ಅವರಿಗೆ ಹಿಂದಿನ ಕಾಲದವರಿಗೆ ಅದು ಗೊತ್ತಿತ್ತು. ಇದಕ್ಕೆ ಯಾಕೆ ಅಂತ ಕೇಳ್ತಾ ಇರೋದು ಇಲ್ಲಿ ಆಪ್ಷನ್ 2ನೇದು, ಬ್ಯಾಕ್ಟೀರಿಯಾಗಳು ಕೋಶನಾಶಕ ಕ್ರಿಯೆಗೆ ಒಳಗಾಗಿ ನಂತರ ಸಾಯ್ತವೆ. ಹಾಗಾಗಿ ಅಲ್ಲಿ ಉಪ್ಪಿನಕಾಯಿಯಲ್ಲಿ ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅಂತ ಹೇಳುದು. ನೆಕ್ಸ್ಟ್ 68ನೇ ಪ್ರಶ್ನೆ ನೋಡಿ, ಈ ಕೆಳಗಿನ ಅನಿಲಗಳಲ್ಲಿ ಯಾವುದು ಹಸಿರು ಮನೆ ಅನಿಲವನ್ನು ಪ್ರತಿನಿಧಿಸುವುದಿಲ್ಲ, ಅನಿಲ ಅಲ್ಲ ಅಂತ ಕೇಳಿದ್ದು. ಕಾರ್ಬನ್ ಇರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಅದೆಲ್ಲ ಹಸಿರು ಮನೆ ಪರಿಣಾಮಕ್ಕೆ ಇರುವಂಥದ್ದು. ಹಾಗಾಗಿ ಅಮೋನಿಯಾ ಸರಿಯಾದ ಉತ್ತರ. ಆಪ್ಷನ್ 3ನೇದು ಸರಿಯಾದ ಉತ್ತರ. ನೆಕ್ಸ್ಟ್ 69ನೇ ಪ್ರಶ್ನೆ ನೋಡಿ, ಮಾನವನ ಮೆದುಳಿನ ಯಾವ ಭಾಗವನ್ನು ಹಿರಿಮೆದುಳು ಅಂತ ಕರೀತಾರೆ? ಹಿರಿಮೆದುಳು ಅಂದ್ರೆ ಏನು? ಅದು ದೊಡ್ಡದಂತಹ ರಚನೆ. ಅಂದ್ರೆ ಅತ್ಯಂತ ಹೊರಗಡೆಗೆ ಯಾವ್ದಿದೆ? ಇದು ಸೆರೆಬ್ರಮ್ ಇದೆ. ಸೆರೆಬ್ರಮ್ ಮೆದುಳಿನ ಅತಿ ಹೆಚ್ಚು ಭಾಗವನ್ನು ಹೀಗೆ ಆಕ್ರಮಿಸಿಕೊಂಡಿದೆಯಲ್ಲ, ಆ ಭಾಗವನ್ನು ನಾವು ಹಿರಿ ಮೆದುಳು ಅಂತ ಕರಿತೇವೆ. ಹಿರಿಮೆದುಳು ಹೇಳಿಕೆ ಕಾರಣ ಅದು ದೊಡ್ಡ ಭಾಗ ಅಂತ ಮಾತ್ರ ಅಲ್ಲ, ಅದು ಅನೇಕ ಕ್ರಿಯೆಗಳ ಒಂದು ಕೇಂದ್ರ ಅದು. ಹಾಗಾಗಿ ಅದನ್ನು ಹಿರಿಮೆದುಳು ಅಂತ ಕರೆಯುವುದು. ನೆಕ್ಸ್ಟ್ 70ನೇ ಪ್ರಶ್ನೆ ನೋಡಿ, ಗಳಿಸಿದ ಲಕ್ಷಣಗಳು. ಇದೀಗ ಜೀವ ವಿಕಾಸ ಪಾಠದಲ್ಲಿ ಇದೀಗ ಮತ್ತೊಂದು ಪ್ರಶ್ನೆ ಬಂದದ್ದು ನೋಡಿ. ಗಳಿಸಿದ ಲಕ್ಷಣಗಳು ಅನುವಂಶೀಯವಾಗಿ ಪ್ರಕಟಗೊಳ್ಳುತ್ತವೆ ಅಂತ ಸಿದ್ಧಾಂತ ಮಂಡಿಸಿದವ ಯಾರು ಅಂತ. ಗಳಿಸಿದ ಲಕ್ಷಣಗಳ ಅನುವಂಶೀಯತೆ ಯಾವುದು? ಬಾಲ ಕಳ್ಕೊಂಡದ್ದು, ಕಾಲು ಕಳ್ಕೊಂಡದ್ದು, ಇದೆಲ್ಲ ಉದಾಹರಣೆ ಎಲ್ಲ ಕೊಟ್ಟದ್ದು ಯಾರು? ಲಮಾರ್ಕ್. ಅದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್, ಅದು 3ನೇದು ಆಪ್ಷನ್ ಸರಿ. ನೆಕ್ಸ್ಟ್ 71ನೇ ಪ್ರಶ್ನೆ ನೋಡಿ, ಮಾನವನ ಅಕ್ಷಿಪಟಲದಲ್ಲಿರುವ ಫೋವಿಯಾ ಸೆಂಟ್ರಾಲಿಸ್. ಫೋವಿಯಾ ಸೆಂಟ್ರಾಲಿಸ್ ಹೇಳಿದೆ ಅದನ್ನು ಹಳದಿ ಪ್ರದೇಶ ಅಂದ್ರೆ ಏನು? ಮಸೂರದ ನೇರ ಹಿಂಭಾಗದಲ್ಲಿರುವಂತಹ ಭಾಗವನ್ನು ನಾವೇನಂತ ಕರೆಯೋದು? ಹಳದಿ ಪ್ರದೇಶ. ಆ ಭಾಗದಲ್ಲಿ ಅತಿ ಹೆಚ್ಚು ಕೋನ್ಸ್ ಮತ್ತೆ ರಾಡ್ಸ್ ಎರಡೂ ಇರುವ ಕಾರಣ ಅಲ್ಲಿ ಬಿದ್ದಂತಹ ಬೆಳಕಿನ ಪ್ರತಿಬಿಂಬ ಸ್ಪಷ್ಟ ಪ್ರತಿಬಿಂಬ ಆಗಿ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವ್ದಾಯ್ತು? 1ನೇದು, ರಾಡ್ ಮತ್ತು ಕೋನುಗಳ ಸಮೂಹ ಅಲ್ಲಿ ಇದೆ. ನೆಕ್ಸ್ಟ್ 72ನೇ ಕ್ವಶನ್, ಇದು ಹೊಂದಿಸಿ ಬರೆಯಿರಿ ಇದೆ. ಹೊಂದಿಸಿ ಬರೆಯುವುದರಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಮೈಟಾಸಿಸ್ ಅನ್ನು ಕೊಟ್ಟಿದ್ದಾರೆ. ಮೈಟಾಸಿಸ್ಸಿನ ಬೇರೆ ಬೇರೆ ಹಂತಗಳನ್ನು ಕೊಟ್ಟಿದ್ದಾರೆ. ಮೈಟಾಸಿಸ್ಸಿನ ಹಂತಗಳು ಯಾವುದೆಲ್ಲ? ಮೈಟಾಸಿಸ್ ಕೋಶ ವಿಭಜನೆ ಹಂತಗಳು ಪ್ರೊಫೇಸ್, ಮೆಟಾಫೇಸ್, ಎನಾಫೇಸ್, ಟೀಲೋಫೇಸ್. ಈ ಪ್ರೊಫೇಸ್
ಹಂತದಲ್ಲಿ ಏನಾಗುದು, ವರ್ಣತಂತುಗಳು ಕಾಣಿಸಿಕೊಳ್ಳುವಂತಹ ಹಂತ ಅದು. ವರ್ಣತಂತುಗಳಾಗಿ ಅದು ಯಾವುದು ಕ್ರೊಮ್ಯಾಟಿನ್ ಎಳೆಯ ರೂಪದಲ್ಲಿ ಇದ್ದದೆಲ್ಲ ಅದು ವರ್ಣತಂತುಗಳಾಗುವಂಥದ್ದು, ಕ್ರೋಮೋಸೋಮ್ಗಳಾಗುದು. ಹಾಗಾಗಿ ಅದು ಯಾವುದು ವರ್ಣತಂತುಗಳು ಅಂತ ಇದ್ದದಲ್ಲಿ ನೀವೇನು ಬರಬೇಕು, ಆಪ್ಷನ್ 3ನೇ ಆಪ್ಷನ್ನಲ್ಲಿ ಅಲ್ಲಿ ಒಂದು ಪ್ರೋಫೇಸ್. ಇನ್ನು ನೆಕ್ಸ್ಟ್ ಮೆಟಾಫೇಸ್. ಮೆಟಾಫೇಸ್ ಅಂದ್ರೆ ಏನು, ಎಲ್ಲ ವರ್ಣ ರೇಖೆಗಳು ಕೂಡ ಒಂದೇ ಸಾಲಲ್ಲಿ ಮಧ್ಯದಲ್ಲಿ ಸಮಾಂತರದಲ್ಲಿ ಬಂದು ನಿಲ್ತದೆ ಅಂತ ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನಲ್ಲಿ ಚಿತ್ರ ಕೊಟ್ಟದ್ದು, ಆ ಚಿತ್ರ ನೆನ್ಪಿಟ್ಕೊಳ್ಳಿ. ಮಧ್ಯದ ಲೈನಲ್ಲಿ ಬಂದು ನಿಲ್ಲೋದು ಮೆಟಾಫೇಸ್. ಹಾಗಾಗಿ 2ನೇಯ ನಿಮ್ಮ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಆನ್ಸರ್ ಯಾವ್ದಾಯ್ತು, ಮೆಟಾಫೇಸ್ ಆಯ್ತು. ನೆಕ್ಸ್ಟ್ ಎನಾಫೇಸ್ ಅಂದ್ರೆ ಏನು, ಎನಾಫೇಸ್ ಅಲ್ಲಿ ಸೆಂಟ್ರೋಮಿಯರ್ ವಿಭಜನೆ ಆಗಿ ಅದು ಪ್ರತ್ಯೇಕ ಹೋಗುವಂತಹ ಹಂತ, ಪ್ರತ್ಯೇಕ ಆಗಿರ್ತದೆ ಅಲ್ಲಿ. ಈ ಸೆಂಟ್ರೋಮಿಯರ್ ಭಾಗದಿಂದ ಕ್ರೋಮೋಸೋಮ್ಗಳು ಪ್ರತ್ಯೇಕ ಆಗಿರ್ತದೆ. ಹಾಗಾದ್ರೆ 1ನೇ ಪ್ರಶ್ನೆಗೆ ಯಾವ್ದಾಯ್ತು ಉತ್ತರ, 3ನೇದು ಎನಾಫೇಸ್ ಆಯ್ತು. ಎನಾಫೇಸ್ ಹಂತ ಅದಕ್ಕೆ ಉತ್ತರ. ನೆಕ್ಸ್ಟ್ 4ನೇದು ನೋಡಿ, ಮರಿ ಜೀವಕೋಶಗಳ ಉದಯ ಆಗುದು ಅಂತ. ಇಲ್ಲಿ ಇದು ಸ್ವಲ್ಪ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಟಿಲೋಫೇಸ್ ಅಂತ ಅಲ್ಲ, ಅಲ್ಲಿ ಟಿಲೋಫೇಸಿನಲ್ಲಿ ಅಲ್ಲಿ ವಿಭಜನೆ ಒಂದಿಷ್ಟ ಆಗಿರ್ತದೆ, 2 ಪ್ರತ್ಯೇಕ ಕೋಶಗಳ ಹಾಗೆ ಕಾಣಿಸ್ತದೆ, ಆದ್ರೆ ಪ್ರತ್ಯೇಕ ಆಗಿ ಹೋಗಿರುವುದಿಲ್ಲ. ಇಲ್ಲಿ ಕೇಳಿದೇನು, 2 ಮರಿಕೋಶಗಳು ಅಂತ ಯಾವಾಗ ಹೇಳೋದು, ಅದು ಪ್ರತ್ಯೇಕ ಆದಾಗ ಅದನ್ನು ಮರಿಕೋಶಗಳು ಅಂತ ಹೇಳೋದು. ಹಾಗಾಗಿ ಸೈಟೋಕೈನೆಸಿಸ್ ಇದಕ್ಕೆ ಆಪ್ಷನ್ ಆಗಬೇಕು. ಟಿಲೋಫೇಸ್ ಅಲ್ಲೇ ನಾನು ಚಿತ್ರವನ್ನು ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಟಿಲೋಫೇಸ್ ಅಲ್ಲಿ ಜಸ್ಟ್ ವಿಭಜನೆ ಪ್ರಾರಂಭ ಆಗಿರೋದು, ಪೂರ್ತಿ ಆಗುದು ಇಲ್ಲಿ ಸೈಟೋಕೈನೆಸಿಸ್ ಕೊನೆಯ ಹಂತ ಅದು. ಅಂದ್ರೆ ಅದರಲ್ಲೇ ಟಿಲೋಫೇಸ್ನಲ್ಲಿಯೇ ಕೊನೆಯ ಹಂತ ಅದು. ಅಲ್ಲಿ ಸೈಟೋಕೈನೆಸಿಸ್ ಕೊಟ್ಟ ಕಾರಣ ನೀವು ಅದನ್ನೇ ಬರೀಬೇಕು. ಇಲ್ಲಿಗೆ ನಾನು ಈ ವಿಡಿಯೋದಲ್ಲಿ ಕೊಡುವಂತಹ ಪ್ರಶ್ನೆಗಳು ಮುಗಿಯಿತು. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಹಾಕಬಹುದು, ಅಥವಾ ಕಮೆಂಟ್ ಮಾಡಿ. ಇನ್ನೇನಾದರೂ ಚೇಂಜಸ್ ಬೇಕು ಅಂತ ಇದ್ರು ಖಂಡಿತವಾಗಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.